ಈಗ ಕಳ್ಳರ ನಾಯಕನೇ ಸ್ವತಃ ಅಲಿಬಾಬಾನನ್ನು ಕೊಲ್ಲಲು ಒಂದು ಭಯಾನಕ ಯೋಜನೆಯೊಂದಿಗೆ ಬರುತ್ತಾನೆ. ಅವನು ಮಾರುಕಟ್ಟೆಗೆ ಹೋಗಿ 19 ಕುದುರೆಗಳನ್ನು ಮತ್ತು 40 ದೊಡ್ಡ ಎಣ್ಣೆ ಜಾಡಿಗಳನ್ನು ಖರೀದಿಸಿದನು. ಈ ಜಾಡಿಗಳು ಮನುಷ್ಯನೊಬ್ಬ ಅಡಗಿಕೊಳ್ಳುವಷ್ಟು ದೊಡ್ಡದಾಗಿದ್ದವು. ನಾಯಕನು ಒಂದು ಜಾಡಿಯಲ್ಲಿ ಮಾತ್ರ ನಿಜವಾದ ಎಣ್ಣೆಯನ್ನು ತುಂಬಿಸಿದನು. ಉಳಿದ 39 ಖಾಲಿ ಜಾಡಿಗಳಲ್ಲಿ ತನ್ನ 39 ಕಳ್ಳರನ್ನು ಆಯುಧ ಸಮೇತವಾಗಿ ಅಡಗಿಕೊಳ್ಳಲು ಆದೇಶಿಸಿದನು. ಉಸಿರಾಡಲು ಸ್ವಲ್ಪ ಜಾಗ ಬಿಟ್ಟುಕೊಳ್ಳಿ, ಆದರೆ ಯಾರೂ ಶಬ್ದ ಮಾಡಬಾರದು. ರಾತ್ರಿ ನಾನು ಬಂದು ಕಲ್ಲು ಎಸೆದಾಗ ಎಲ್ಲರೂ ಹೊರಗೆ ಬಂದು ಆ ಮನೆಯವರನ್ನು ಕೊಂದು ಹಾಕಿ ಎಂದು ನಾಯಕ ಕಟ್ಟುನಿಟ್ಟಿನ ಆದೇಶ ನೀಡಿದನು. ನಂತರ ಆ ಜಾಡಿಗಳ ಬಾಯಿಯನ್ನು ಭದ್ರವಾಗಿ ಮುಚ್ಚಿ ಉಸಿರಾಡಲು ಸಣ್ಣ ರಂಧ್ರಗಳನ್ನು ಬಿಟ್ಟನು. ಹೀಗೆ ಅವನು ಎಣ್ಣೆ ವ್ಯಾಪಾರಿಯ ವೇಷ ಧರಿಸಿ 39 ಕಳ್ಳರನ್ನು ಜಾಡಿಗಳಲ್ಲಿ ತುಂಬಿಕೊಂಡು ಸಂಜೆಯ ಹೊತ್ತಿಗೆ ಅಲಿಬಾಬಾನ ಮನೆಯ ಮುಂದೆ ಬಂದು ನಿಂತನು. ಅಲಿಬಾಬಾ ತನ್ನ ಮನೆಯ ಅಂಗಳದಲ್ಲಿ ಗಾಳಿ ಸೇವಿಸುತ್ತಾ ಕುಳಿತಿದ್ದನು. ಎಣ್ಣೆ ವ್ಯಾಪಾರಿಯ ವೇಷದಲ್ಲಿದ್ದ ಕಳ್ಳರ ನಾಯಕ ಮುಂದೆ ಬಂದು ವಿನಯದಿಂದ ನಮಸ್ಕರಿಸಿದನು. ಮಾಲೀಕರೇ, ನಾನು ದೂರದ ಊರಿನಿಂದ ಬಂದ ಎಣ್ಣೆ ವ್ಯಾಪಾರಿ. ನಾಳೆ ಬೆಳಿಗ್ಗೆ ಸಂತೆ ಇದೆ, ಅಲ್ಲಿ ಈ ಎಣ್ಣೆಯನ್ನು ಮಾರಬೇಕು. ಆದರೆ ಈಗ ಕತ್ತಲಾಗಿದೆ, ನನಗೆ ಉಳಿದುಕೊಳ್ಳಲು ಈ ಊರಿನಲ್ಲಿ ಯಾರ ಪರಿಚಯವೂ ಇಲ್ಲ. ದಯವಿಟ್ಟು ಇವತ್ತು ರಾತ್ರಿ ನನಗೆ ಮತ್ತು ನನ್ನ ಕತ್ತೆಗಳಿಗೆ ಆಶ್ರಯ ನೀಡಿದರೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಎಂದು ಕೇಳಿಕೊಂಡನು. ಅಲಿಬಾಬಾ ಕರುಣಾಮಯಿ. ಇವನು ತನ್ನ ಪ್ರಾಣವೈರಿ ಎಂದು ಅರಿಯದ ಅಲಿಬಾಬಾ, ಅಯ್ಯೋ ಪಾಪ, ಒಳಗೆ ಬನ್ನಿ, ನಮ್ಮ ಮನೆಯಲ್ಲಿ ಜಾಗವಿದೆ ಎಂದು ಸ್ವಾಗತಿಸಿದನು. ಅಲಿಬಾಬಾ ತನ್ನ ಆಳುಗಳಿಗೆ ಹೇಳಿ ಕತ್ತೆಗಳನ್ನು ಕೊಟ್ಟಿಗೆಗೆ ಕಟ್ಟಿಸಿದನು ಮತ್ತು ಆ ದೊಡ್ಡ ಎಣ್ಣೆ ಜಾಡಿಗಳನ್ನು ಮನೆಯ ಹಿತ್ತಲಿನಲ್ಲಿ ಸಾಲಾಗಿ ಇಡಿಸಿದನು. ಕಳ್ಳರ ನಾಯಕನಿಗೆ ರುಚಿಕರವಾದ ಊಟವನ್ನು ಬಡಿಸಿದನು. ಊಟದ ನಂತರ ಕಳ್ಳರ ನಾಯಕ, ನಾನು ನನ್ನ ಕತ್ತೆಗಳನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹೇಳಿ ಹಿತ್ತಲಿಗೆ ಹೋದನು. ಅಲ್ಲಿ ಪ್ರತಿಯೊಂದು ಜಾಡಿಯ ಹತ್ತಿರ ಹೋಗಿ ಪಿಸು ಧ್ವನಿಯಲ್ಲಿ, ನಾನು ಮಧ್ಯರಾತ್ರಿ ಬಂದು ಸಣ್ಣ ಕಲ್ಲು ಎಸೆಯುತ್ತೇನೆ. ಆ ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಕತ್ತಿ ಹಿಡಿದು ಹೊರಗೆ ಬನ್ನಿ ಎಂದು ಎಚ್ಚರಿಸಿ ಬಂದು ಮಲಗುವ ಕೋಣೆಗೆ ಹೋದನು. ಅಲಿಬಾಬಾ ಮತ್ತು ಮನೆಯವರೆಲ್ಲರೂ ಮಲಗಿದರು. ಆದರೆ ಮರ್ಜಿಯಾನಾ ಇನ್ನೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳ ದೀಪದ ಎಣ್ಣೆ ತೀರಿಹೋಯಿತು ಮತ್ತು ದೀಪ ಆರಿಹೋಯಿತು. ಮನೆಯಲ್ಲಿ ಎಣ್ಣೆ ಖಾಲಿಯಾಗಿತ್ತು. ಆಗ ಅವಳಿಗೆ ನೆನಪಾಯಿತು, ಹೊರಗೆ ವ್ಯಾಪಾರಿ ತಂದಿರುವ ಎಣ್ಣೆ ಜಾಡಿಗಳಿವೆಯಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ತೆಗೆದುಕೊಂಡರೆ ಏನು ತೊಂದರೆ, ನಾಳೆ ಅದಕ್ಕೆ ಹಣ ಕೊಡಬಹುದು ಎಂದುಕೊಂಡಳು. ಅವಳು ಕತ್ತಲೆಯಲ್ಲಿ ಹಿತ್ತಲಿಗೆ ಬಂದು ಮೊದಲನೇ ಜಾಡಿಯ ಮುಚ್ಚಳವನ್ನು ತೆಗೆಯಲು ಹೋದಳು. ಆಗ ಆ ಜಾಡಿಯ ಒಳಗಿನಿಂದ ಒಂದು ಪಿಸುಮಾತು ಕೇಳಿಸಿತು. ನಾಯಕರೇ, ಸಮಯವಾಯಿತೆ, ನಾವು ಹೊರಗೆ ಬರಲೇ? ಮರ್ಜಿಯಾನಾ ಬೆಚ್ಚಿಬಿದ್ದಳು. ಸಾಮಾನ್ಯ ಹೆಣ್ಣಾಗಿದ್ದರೆ ಕಿರುಚಾಡುತ್ತಿದ್ದಳೇನೋ, ಆದರೆ ಮರ್ಜಿಯಾನಾ ಧೈರ್ಯವಂತೆ. ಅವಳು ತಕ್ಷಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು. ಇದು ಎಣ್ಣೆ ಜಾಡಿಗಳಲ್ಲ, ಇದರಲ್ಲಿ ಕಳ್ಳರಿದ್ದಾರೆ. ವ್ಯಾಪಾರಿಯ ವೇಷದಲ್ಲಿ ಬಂದವನು ಇವರ ನಾಯಕ. ಅವಳು ತನ್ನ ಧ್ವನಿಯನ್ನು ಬದಲಿಸಿ ನಾಯಕನಂತೆ ಗಂಭೀರವಾಗಿ, ಇನ್ನೂ ಇಲ್ಲ, ಸ್ವಲ್ಪ ಸಮಯ ಕಾಯಿರಿ ಎಂದು ಉತ್ತರಿಸಿದಳು. ಅವಳು ಪ್ರತಿಯೊಂದು ಜಾಡಿಯ ಹತ್ತಿರ ಹೋದಾಗಲೂ ಇದೇ ಪ್ರಶ್ನೆ ಬರುತ್ತಿತ್ತು. 39 ಜಾಡಿಗಳಲ್ಲಿ ಕಳ್ಳರಿದ್ದರು. ಕೊನೆಯ ಒಂದೇ ಒಂದು ಜಾಡಿಯಲ್ಲಿ ಮಾತ್ರ ನಿಜವಾದ ಎಣ್ಣೆ ಇತ್ತು. ಮರ್ಜಿಯಾನಾ ಕೂಡಲೇ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಬಂದಳು. ಎಣ್ಣೆ ಇದ್ದ ಜಾಡಿಯಿಂದ ಸಾಕಷ್ಟು ಎಣ್ಣೆಯನ್ನು ಆ ಪಾತ್ರೆಗೆ ಸುರಿದಳು. ಅದನ್ನು ಅಡುಗೆ ಮನೆಗೆ ತಂದು ಒಲೆಯ ಮೇಲೆ ಇಟ್ಟು ಬೆಂಕಿ ಹಚ್ಚಿದಳು. ಎಣ್ಣೆ ಕುದಿಯಲು ಆರಂಭಿಸಿತು. ಅದು ಅದೆಷ್ಟು ಕುದಿಯಿತೆಂದರೆ ಅದರಿಂದ ಹೊಗೆ ಬರುತ್ತಿತ್ತು. ಮರ್ಜಿಯಾನಾ ಆ ಕುದಿಯುವ ಎಣ್ಣೆಯ ಪಾತ್ರೆಯನ್ನು ಎತ್ತಿಕೊಂಡು ನಿಶಬ್ದವಾಗಿ ಹಿತ್ತಲಿಗೆ ಬಂದಳು. ಪ್ರತಿಯೊಂದು ಜಾಡಿಯ ಹತ್ತಿರ ಹೋಗಿ ಆ ಕುದಿಯುವ ಎಣ್ಣೆಯನ್ನು ನೇರವಾಗಿ ಕಳ್ಳರ ತಲೆ ಮೇಲೆ ಸುರಿದಳು. ಜಾಡಿಯಲ್ಲಿದ್ದ ಕಳ್ಳರಿಗೆ ಕಿರುಚಲು ಸಮಯ ಸಿಗಲಿಲ್ಲ. ಕುದಿಯುವ ಎಣ್ಣೆ ಅವರ ಪ್ರಾಣಪಕ್ಷಿಯನ್ನು ಕ್ಷಣಾರ್ಧದಲ್ಲಿ ಹಾರಿಸಿತು. ಒಬ್ಬರ ನಂತರ ಒಬ್ಬರಂತೆ 39 ಕಳ್ಳರು ಶಬ್ದವಿಲ್ಲದೆ ಜಾಡಿಯೊಳಗೆ ಸಮಾಧಿಯಾದರು. ಕೆಲಸ ಮುಗಿದ ನಂತರ ಮರ್ಜಿಯಾನಾ ದೀಪ ಆರಿಸಿ ಕಿಟಕಿಯ ಮರೆಯಲ್ಲಿ ನಿಂತು ನೋಡತೊಡಗಿದಳು. ಮಧ್ಯರಾತ್ರಿ ಕಳೆದಿತ್ತು. ಎಲ್ಲರೂ ನಿದ್ರಿಸಿದ್ದಾರೆ ಎಂದು ಖಚಿತಪಡಿಸಿಕೊಂಡ ಕಳ್ಳರ ನಾಯಕ ಎದ್ದು ಹಿತ್ತಲಿಗೆ ಬಂದನು. ತನ್ನ ಯೋಜನೆ ಪ್ರಕಾರ ಅವನು ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಜಾಡಿಗಳ ಕಡೆಗೆ ಎಸೆದನು. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಹುಶಃ ನಿದ್ರಿಸಿರಬೇಕು ಎಂದುಕೊಂಡು ಇನ್ನೊಂದು ಕಲ್ಲನ್ನು ಎಸೆದನು. ಆದರೂ ನಿಶಬ್ದ. ಕಳ್ಳರ ನಾಯಕನಿಗೆ ಅನುಮಾನ ಬಂತು. ಅವನು ಜಾಡಿಗಳ ಹತ್ತಿರ ಹೋದನು. ಅಲ್ಲಿ ಸುಟ್ಟ ವಾಸನೆ ಮತ್ತು ಎಣ್ಣೆಯ ಘಾಟು ಮೂಗಿಗೆ ಬಡಿಯಿತು. ಮೊದಲನೇ ಜಾಡಿಯನ್ನು ಮುಟ್ಟಿದಾಗ ಅದು ವಿಪರೀತ ಬಿಸಿಯಾಗಿತ್ತು. ಒಳಗೆ ನೋಡಿದಾಗ ತನ್ನ ಸಹಚರ ಸತ್ತು ಬಿದ್ದಿದ್ದನು. ಅವನು ಬೆವತು ಹೋದನು. ಎರಡನೇ ಜಾಡಿ, ಮೂರನೇ ಜಾಡಿ, ಹೀಗೆ ಎಲ್ಲಾ 39 ಜಾಡಿಗಳನ್ನು ನೋಡಿದನು. ತನ್ನ ಇಡೀ ಸೈನ್ಯ ನಾಶವಾಗಿರುವುದನ್ನು ಕಂಡು ಅವನು ಭಯದಿಂದ ನಡುಗಿದನು.
ಈ ಮನೆಯಲ್ಲಿ ಯಾವುದೋ ಮಾಟಗಾತಿ ಇದ್ದಾಳೆ, ಇಲ್ಲಿ ಉಳಿದರೆ ನನಗೂ ಇದೇ ಗತಿಯಾಗುತ್ತದೆ ಎಂದುಕೊಂಡ ನಾಯಕ ಗೋಡೆ ಜಿಗಿದು ಕತ್ತಲೆಯಲ್ಲಿ ಕಾಡಿನ ಕಡೆಗೆ ಓಡಿಹೋದನು. ಮಾರನೇ ದಿನ ಬೆಳಿಗ್ಗೆ ಮರ್ಜಿಯಾನಾ ಅಲಿಬಾಬಾನಿಗೆ ಹಿತ್ತಲಿಗೆ ಕರೆದೊಯ್ದು ನಡೆದ ಸತ್ಯವನ್ನು ತೋರಿಸಿದಳು. ಸತ್ತ ಕಳ್ಳರನ್ನು ಕಂಡು ಅಲಿಬಾಬಾ ಆಶ್ಚರ್ಯ ಮತ್ತು ಕೃತಜ್ಞತೆಯಿಂದ ಮರ್ಜಿಯಾನಾಳನ್ನು ನೋಡಿದನು. ಮರ್ಜಿಯಾನಾ, ನೀನು ಕೇವಲ ನನ್ನ ಅಣ್ಣನ ಪ್ರಾಣವನ್ನಲ್ಲ, ಇಡೀ ನಮ್ಮ ವಂಶವನ್ನೇ ಉಳಿಸಿದ್ದೀಯಾ. ಇಂದಿನಿಂದ ನೀನು ಸೇವಕಿಯಲ್ಲ, ನಮ್ಮ ಮನೆಯ ಮಗಳು ಎಂದನು. ಅವರು ರಹಸ್ಯವಾಗಿ ಆ ಜಾಡಿಗಳನ್ನು ಮತ್ತು ಕಳ್ಳರ ಶವಗಳನ್ನು ವಿಲೇವಾರಿ ಮಾಡಿದರು. ಆದರೆ ಕಥೆ ಇನ್ನೂ ಮುಗಿದಿರಲಿಲ್ಲ. ಕಳ್ಳರ ನಾಯಕ ಕಾಡಿನ ಗುಹೆಯಲ್ಲಿ ಒಂಟಿಯಾಗಿ ಕುಳಿತು ಸೇಡಿನಿಂದ ಕುದಿಯುತ್ತಿದ್ದನು. ಅವನು ಈ ಬಾರಿ ವ್ಯಾಪಾರಿಯಲ್ಲ, ಬದಲಾಗಿ ಒಬ್ಬ ಶ್ರೀಮಂತ ರೇಷ್ಮೆ ವರ್ತಕನಾಗಿ ಖೋಜಾ ಹುಸೇನ್ ಎಂಬ ಹೆಸರಿನಲ್ಲಿ ಪಟ್ಟಣಕ್ಕೆ ಬಂದನು. ಅವನು ಅಲಿಬಾಬಾನ ಮಗನೊಂದಿಗೆ ಸ್ನೇಹ ಬೆಳೆಸಿದನು. ಅವನಿಗೆ ಬೆಲೆಬಾಳುವ ಉಡುಗೊರೆಗಳನ್ನು ನೀಡಿದನು. ಅಲಿಬಾಬಾನ ಮಗ ಈ ಹೊಸ ಸ್ನೇಹಿತನನ್ನು ಊಟಕ್ಕೆ ಮನೆಗೆ ಆಹ್ವಾನಿಸಿದನು. ಅಲಿಬಾಬಾ ತನ್ನ ಮಗನ ಸ್ನೇಹಿತನನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ಬನ್ನಿ ಖೋಜಾ ಹುಸೇನ್ ಅವರೇ ಎಂದು ಬರಮಾಡಿಕೊಂಡನು. ಅಲಿಬಾಬಾಗೆ ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ಗಡ್ಡಬಿಟ್ಟು ವೇಷ ಬದಲಿಸಿದ್ದನು. ಆದರೆ ಮರ್ಜಿಯಾನಾ ಅತಿಥಿಗಳಿಗೆ ಪಾನೀಯ ತಂದಾಗ ಆ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಳು. ಅವನ ಕಣ್ಣುಗಳಲ್ಲಿ ಕ್ರೂರತೆ ಇತ್ತು ಮತ್ತು ಅವನ ಬಟ್ಟೆಯ ಅಡಿಯಲ್ಲಿ ಒಂದು ಹರಿತವಾದ ಕತ್ತಿ ಇರುವುದನ್ನು ಅವಳು ಕಂಡಳು. ಇವನು ವ್ಯಾಪಾರಿಯಲ್ಲ, ಅವನೇ ಆ ಕಳ್ಳರ ನಾಯಕ ಎಂದು ಅವಳಿಗೆ ತಕ್ಷಣ ತಿಳಿಯಿತು. ಊಟದ ನಂತರ ಮನರಂಜನೆಗಾಗಿ ಮರ್ಜಿಯಾನಾ ನೃತ್ಯ ಮಾಡಲು ಬಂದಳು. ಅವಳು ನರ್ತಕಿಯ ವೇಷ ಧರಿಸಿದ್ದಳು ಮತ್ತು ಕೈಯಲ್ಲಿ ಒಂದು ಹೊಳೆಯುವ ಕತ್ತಿಯನ್ನು ಹಿಡಿದಿದ್ದಳು. ಅವಳು ಲಯಬದ್ಧವಾಗಿ ಕುಣಿಯುತ್ತಾ ಕತ್ತಿಯನ್ನು ತಿರುಗಿಸುತ್ತಾ ಅತಿಥಿಗಳನ್ನು ರಂಜಿಸಿದಳು. ಅಲಿಬಾಬಾ ಮತ್ತು ಅವನ ಮಗ ಚಪ್ಪಾಳೆ ತಟ್ಟುತ್ತಿದ್ದರು. ಕಳ್ಳರ ನಾಯಕನು ಕೂಡ ಸಮಯ ನೋಡಿ ಇವರನ್ನು ಕೊಲ್ಲಬೇಕು ಎಂದು ಕಾಯುತ್ತಿದ್ದನು. ನೃತ್ಯದ ವೇಗ ಹೆಚ್ಚಾಯಿತು. ಮರ್ಜಿಯಾನಾ ಗಿರಕಿ ಹೊಡೆಯುತ್ತಾ ಕಳ್ಳರ ನಾಯಕನ ಹತ್ತಿರ ಬಂದಳು. ಅವನು ಅವಳ ನೃತ್ಯದಲ್ಲಿ ಮೈಮರೆತಿದ್ದಾಗ ಇದ್ದಕ್ಕಿದ್ದಂತೆ ಮರ್ಜಿಯಾನಾ ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ನೇರವಾಗಿ ಕಳ್ಳರ ನಾಯಕನ ಎದೆಗೆ ಚುಚ್ಚಿದಳು. ಅಲಿಬಾಬಾ ಮತ್ತು ಅವನ ಮಗ ಗಾಬರಿಯಿಂದ ಎದ್ದು ನಿಂತರು. ಮರ್ಜಿಯಾನಾ, ಏನು ಮಾಡಿದೆ ನೀನು? ನಮ್ಮ ಅತಿಥಿಯನ್ನು ಕೊಂದೆಯಲ್ಲ ಎಂದು ಅಲಿಬಾಬಾ ಕಿರುಚಿದನು. ಮರ್ಜಿಯಾನಾ ಶಾಂತವಾಗಿ ಆ ವ್ಯಕ್ತಿಯ ಮೇಲಂಗಿಯನ್ನು ಸರಿಸಿದಳು. ಅಲ್ಲಿ ಅಡಗಿಸಿಟ್ಟಿದ್ದ ಕಠಾರಿಯನ್ನು ತೋರಿಸಿದಳು. ನಂತರ ಅವನ ಮುಖದಲ್ಲಿದ್ದ ಕೃತಕ ಗಡ್ಡವನ್ನು ತೆಗೆದಳು. ನೋಡಿ ಮಾಲೀಕರೇ, ಇವನು ನಿಮ್ಮ ಅತಿಥಿಯಲ್ಲ, ಇವನೇ ಆ ಕುಖ್ಯಾತ ಕಳ್ಳರ ನಾಯಕ ಮತ್ತು ಎಣ್ಣೆ ವ್ಯಾಪಾರಿಯಾಗಿ ಬಂದಿದ್ದವನು. ಇಂದು ರಾತ್ರಿ ನಿಮ್ಮನ್ನು ಕೊಲ್ಲಲು ಬಂದಿದ್ದನು ಎಂದಳು. ಅಲಿಬಾಬಾ ಕಣ್ಣೀರು ಹಾಕುತ್ತಾ ಮರ್ಜಿಯಾನಾಳನ್ನು ತಬ್ಬಿಕೊಂಡನು. ದೇವರು ನಿನ್ನನ್ನು ನಮ್ಮ ರಕ್ಷಣೆಗಾಗಿಯೇ ಕಳುಹಿಸಿದ್ದಾನೆ ಎಂದನು. ಅಲಿಬಾಬಾ ತನ್ನ ಮಗನಿಗೆ ಮರ್ಜಿಯಾನಾಳನ್ನು ಮದುವೆ ಮಾಡಿಕೊಟ್ಟನು. ಅವಳು ಆ ಮನೆಯ ಸೊಸೆಯಾಗಿ ಅಧಿಕಾರ ವಹಿಸಿಕೊಂಡಳು. 1 ವರ್ಷದ ನಂತರ ಅಲಿಬಾಬಾ ತನ್ನ ಮಗನೊಂದಿಗೆ ಗುಹೆಗೆ ಹೋದನು. ಅಲ್ಲಿ ಯಾರೆಂದರೆ ಯಾರೂ ಇರಲಿಲ್ಲ. ಕಳ್ಳರ ಸಂತತಿ ನಾಶವಾಗಿತ್ತು. ಅವರು ತಮಗೆ ಬೇಕಾದಷ್ಟು ಸಂಪತ್ತನ್ನು ತಂದು ಅದನ್ನು ಬಡವರಿಗೆ ದಾನ ಮಾಡುತ್ತಾ ಊರಿನ ಜನರಿಗೆ ಸಹಾಯ ಮಾಡುತ್ತಾ ಸುಖವಾಗಿ ಶಾಂತಿಯಿಂದ ಬಾಳಿದರು. ಗುಹೆಯ ರಹಸ್ಯ ಅಲಿಬಾಬಾನ ಕುಟುಂಬದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಸುರಕ್ಷಿತವಾಗಿ ಉಳಿಯಿತು. ಹೇ ರಾಜ, ಈ ದೀರ್ಘ ಪ್ರಯಾಣದಲ್ಲಿ ಒಂದು ಕಥೆಯನ್ನು ಕೇಳು. Please subscribe and click the bell icon.